ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನೆ ಯಾವ ದಿನ ಆಚರಿಸಲಾಗುತ್ತದೆ? ಆರಾಧನೆಯ ಮಹತ್ವವೇನು? ಮಂತ್ರಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಯಾವುವು? ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡುವ ವಿಧಾನ ಯಾವುದು? ಹಾಗೂ ಈ ಆರಾಧನೆಯನ್ನು ಭಕ್ತಿಯಿಂದ ಆಚರಿಸಿದರೆ ದೊರೆಯುವ ಫಲಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ 2026ರಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಈ 3 ದಿನಗಳ ಉತ್ಸವಕ್ಕಾಗಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸುತ್ತಾರೆ. ರಾಯರ ದರ್ಶನ, ಸೇವೆ ಹಾಗೂ ಆಶೀರ್ವಾದ ಪಡೆಯಲು ಭಕ್ತರು ವರ್ಷಪೂರ್ತಿ ಕಾಯುತ್ತಿರುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರ ಕಷ್ಟಗಳನ್ನು ನೆರವೇರಿಸಲು ದೈವಿ ಶಕ್ತಿಯಾಗಿ ಇಂದಿಗೂ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆಯಾಗಿದೆ. 2026ರ ಆರಾಧನೆಯ ದಿನಾಂಕಗಳನ್ನು ನೋಡಿದರೆ, ಪೂರ್ವಾರಾಧನೆ ಆಗಸ್ಟ್ 29 ಶನಿವಾರ, ಮಧ್ಯಾರಾಧನೆ ಆಗಸ್ಟ್ 30 ಭಾನುವಾರ ಹಾಗೂ ಉತ್ತರಾರಾಧನೆ ಆಗಸ್ಟ್ 31 ಸೋಮವಾರ ನಡೆಯುತ್ತದೆ. ಈ 3 ದಿನಗಳ ಆರಾಧನೆಗೆ ಮಧ್ವ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವವಿದೆ. ಅನೇಕ ಭಕ್ತರು ಈ ದಿನಗಳಲ್ಲಿ ಉಪವಾಸ, ಜಪ, ಪಾರಾಯಣ ಹಾಗೂ ಸೇವೆಗಳನ್ನು ಮಾಡುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದರೆ ಅವರು ಜೀವಂತವಾಗಿಯೇ ವೃಂದಾವನ ಪ್ರವೇಶಿಸಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸಿನಲ್ಲಿ ನಿರಂತರವಾಗಿ ಭಕ್ತರನ್ನು ಅನುಗ್ರಹಿಸುತ್ತಿರುವ ಪವಿತ್ರ ಕ್ಷಣವನ್ನು ಸ್ಮರಿಸುವ ದಿನವಾಗಿದೆ. ಆದ್ದರಿಂದ ಇದನ್ನು ಕೇವಲ ಸ್ಮರಣಾ ದಿನವಲ್ಲ, ಗುರುಕೃಪೆಯನ್ನು ಪಡೆಯುವ ಮಹಾಪುಣ್ಯದ ದಿನವೆಂದು ಪರಿಗಣಿಸಲಾಗುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಜಯನಗರ ಸಾಮ್ರಾಜ್ಯದ ನಂತರದ ಕಾಲದಲ್ಲಿ ಧರ್ಮ ರಕ್ಷಣೆಗೆ, ವೇದಶಾಸ್ತ್ರಗಳ ಪ್ರಚಾರಕ್ಕೆ, ಶ್ರೀ ಮಧ್ವಾಚಾರ್ಯರ ತತ್ವ ಪ್ರಚಾರಕ್ಕೆ ಅಪಾರ ಸೇವೆ ಸಲ್ಲಿಸಿದರು. ಅವರ ಜೀವನವೇ ಭಕ್ತಿ, ಜ್ಞಾನ, ದಯೆ ಹಾಗೂ ಧರ್ಮದ ಪ್ರತೀಕವಾಗಿದೆ. ಆದ್ದರಿಂದಲೇ ಅವರನ್ನು ಕಲಿಯುಗದ ಕಾಮಧೇನು ಹಾಗೂ ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ರಾಯರ ಜೀವನದಲ್ಲಿ ನಡೆದ ಅನೇಕ ಪವಾಡಗಳು ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿವೆ. ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ, ಉದ್ಯೋಗವಿಲ್ಲದವರಿಗೆ ಉದ್ಯೋಗ, ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ನೆಮ್ಮದಿ ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಬಳಲುವವರಿಗೆ ಆಶೀರ್ವಾದ ದೊರೆತಿರುವ ಅನೇಕ ಅನುಭವಗಳನ್ನು ಭಕ್ತರು ಹಂಚಿಕೊಳ್ಳುತ್ತಾರೆ. ಇದರಿಂದಲೇ ರಾಯರ ಮೇಲಿನ ಭಕ್ತಿ ದಿನೇ ದಿನೇ ಹೆಚ್ಚುತ್ತದೆ. ಆಂಧ್ರ ಪ್ರದೇಶದ ಪವಿತ್ರ ಕ್ಷೇತ್ರವಾದ ಮಂತ್ರಾಲಯದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದಲ್ಲಿ ಆರಾಧನಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ರಾಯರ ದರ್ಶನ ಪಡೆಯುತ್ತಾರೆ. ಮಠದ ಸಂಪೂರ್ಣ ವಾತಾವರಣವೇ ವೇದಘೋಷ, ಭಜನೆ ಹಾಗೂ ಗುರುಸ್ತೋತ್ರಗಳಿಂದ ಭಕ್ತಿಮಯವಾಗಿರುತ್ತದೆ. ಆರಾಧನೆ ದಿನ ಬೆಳಗಿನ ಜಾವ ಸುಪ್ರಭಾತ ಸೇವೆಯಿಂದ ಕಾರ್ಯಕ್ರಮಗಳು ಆರಂಭವಾಗುತ್ತವೆ. ನಂತರ ವಿಶೇಷ ಪೂಜೆಗಳು, ಅಲಂಕಾರ, ಅಭಿಷೇಕ ಹಾಗೂ ಅರ್ಚನೆಗಳು ನಡೆಯುತ್ತವೆ. ಭಕ್ತರು ತಮ್ಮ ಹೆಸರಿನಲ್ಲಿ ವಿವಿಧ ಸೇವೆಗಳನ್ನು ಸಲ್ಲಿಸಿ ಗುರು ಆಶೀರ್ವಾದ ಪಡೆಯುತ್ತಾರೆ. ಮಂತ್ರಾಲಯದಲ್ಲಿ ನಡೆಯುವ ಪ್ರಮುಖ ಸೇವೆಗಳಲ್ಲಿ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ತುಳಸಿ ಅರ್ಚನೆ, ವೇದ ಪಾರಾಯಣ, ಶ್ರೀ ರಾಘವೇಂದ್ರ ಸ್ತೋತ್ರ ಪಾರಾಯಣ, ಮಂಗಳಾರತಿ, ಅನ್ನ ಸಂತರ್ಪಣೆ, ರಥೋತ್ಸವ, ಭಜನೆ, ಸಂಗೀತ ಸೇವೆ ಹಾಗೂ ಧಾರ್ಮಿಕ ಉಪನ್ಯಾಸಗಳು ಪ್ರಮುಖವಾಗಿವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಆರಾಧನೆಯ ದಿನ ಮಠದಲ್ಲಿ ಉಚಿತ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ. ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇದನ್ನು ಗುರು ಸೇವೆಯ ಅತ್ಯಂತ ಶ್ರೇಷ್ಠ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರು ತಮ್ಮ ಮನೆಯಲ್ಲಿಯೇ ಭಕ್ತಿಯಿಂದ ಪೂಜೆ ಮಾಡಿದರೂ ಗುರುಕೃಪೆ ದೊರೆಯುತ್ತದೆ. ಮುಖ್ಯವಾದುದು ಮನಸ್ಸಿನ ಶುದ್ಧಿ ಹಾಗೂ ನಿಷ್ಠೆ. ಮನೆಯಲ್ಲಿ ಪೂಜೆ ಮಾಡುವ ಮೊದಲು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ದೀಪ ಬೆಳಗಿಸಬೇಕು. ನಂತರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಮೊದಲು ಶ್ರೀ ಮಹಾಗಣಪತಿ, ಶ್ರೀ ಲಕ್ಷ್ಮೀನಾರಾಯಣ, ಶ್ರೀ ರಾಮಚಂದ್ರ, ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಗುರು ಪರಂಪರೆಯನ್ನು ಸ್ಮರಿಸಿ ಪೂಜೆಯನ್ನು ಆರಂಭಿಸಬೇಕು. ನಂತರ ರಾಯರಿಗೆ ಹೂವು, ತುಳಸಿ, ಚಂದನ, ಅಕ್ಷತೆ ಹಾಗೂ ಹಣ್ಣುಗಳನ್ನು ಅರ್ಪಿಸಬೇಕು. ನಂತರ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಭಕ್ತಿಯಿಂದ ಜಪಿಸಬೇಕು. ಸಮಯವಿದ್ದರೆ 1008 ಬಾರಿ ಜಪ ಮಾಡಿದರೆ ಇನ್ನೂ ಹೆಚ್ಚಿನ ಪುಣ್ಯ ಫಲ ದೊರೆಯುತ್ತದೆ.
ಮಂತ್ರ ಜಪದ ನಂತರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಪ್ರಸಿದ್ಧ ಶ್ಲೋಕವನ್ನು ಪಠಿಸಬೇಕು. ಜೊತೆಗೆ ಶ್ರೀ ರಾಘವೇಂದ್ರ ಸ್ತೋತ್ರ, ಗುರು ಸ್ತೋತ್ರ, ವಿಷ್ಣು ಸಹಸ್ರನಾಮ, ಹರಿವಾಯುಸ್ತುತಿ ಅಥವಾ ನಿಮಗೆ ತಿಳಿದಿರುವ ಇತರೆ ಸ್ತೋತ್ರಗಳನ್ನು ಪಾರಾಯಣ ಮಾಡಬಹುದು. ನೈವೇದ್ಯವಾಗಿ ಪಾಯಸ, ಹಾಲು, ತುಪ್ಪ, ಬೆಲ್ಲ, ಪಂಚಕಜ್ಜಾಯ, ಹೋಳಿಗೆ, ಮೈಸೂರು ಪಾಕ್, ಲಡ್ಡು, ಹಣ್ಣುಗಳು ಅಥವಾ ಯಾವುದೇ ಸಾತ್ವಿಕ ಸಿಹಿ ತಿನಿಸುಗಳನ್ನು ಅರ್ಪಿಸಬಹುದು. ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಮಾಂಸಾಹಾರವನ್ನು ತ್ಯಜಿಸಬೇಕು. ಸಂಜೆಯ ವೇಳೆಯಲ್ಲಿ ಮತ್ತೆ ದೀಪ ಬೆಳಗಿಸಿ ಕರ್ಪೂರ ಆರತಿ ಮಾಡಬೇಕು. ನಂತರ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಗುರುಸ್ತೋತ್ರವನ್ನು ಪಠಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ಮಕ್ಕಳಿಗೂ ಗುರುಗಳ ಮಹತ್ವವನ್ನು ತಿಳಿಸಿಕೊಟ್ಟರೆ ಅವರಲ್ಲಿ ಭಕ್ತಿ ಭಾವ ಬೆಳೆಯುತ್ತದೆ. ಈ ದಿನ ಸಾಧ್ಯವಾದರೆ ಬಡವರಿಗೆ ಅನ್ನದಾನ, ಗೋಸೇವೆ, ವಿದ್ಯಾದಾನ, ದೇವಸ್ಥಾನಕ್ಕೆ ದೇಣಿಗೆ ಅಥವಾ ಧಾರ್ಮಿಕ ಸೇವೆಗಳನ್ನು ಮಾಡುವುದರಿಂದ ಗುರುಕೃಪೆ ಇನ್ನಷ್ಟು ದೊರೆಯುತ್ತದೆ. ಆರಾಧನೆಯ ದಿನ ಕೋಪ, ಸುಳ್ಳು, ಪರನಿಂದೆ, ಅಹಂಕಾರ, ದುರ್ವ್ಯಸನಗಳನ್ನು ದೂರವಿಟ್ಟು ಶಾಂತಚಿತ್ತದಿಂದ ದೇವರ ನಾಮಸ್ಮರಣೆ ಮಾಡಬೇಕು. ದಿನವಿಡೀ ಸಾಧ್ಯವಾದಷ್ಟು ಭಜನೆ, ಜಪ ಹಾಗೂ ಸತ್ಸಂಗದಲ್ಲಿ ಸಮಯ ಕಳೆಯುವುದು ಅತ್ಯುತ್ತಮ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಭಕ್ತಿಯಿಂದ ಆಚರಿಸಿದರೆ ಕಷ್ಟಗಳು ದೂರವಾಗುತ್ತವೆ, ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವಿದ್ಯೆಯಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸುಖ ಶಾಂತಿ, ಆರೋಗ್ಯ, ಐಶ್ವರ್ಯ ಹಾಗೂ ಗುರುಕೃಪೆಯಿಂದ ಇಷ್ಟಾರ್ಥಗಳು ನೆರವೇರುತ್ತವೆ. ಜೀವನದಲ್ಲಿ ಯಾವುದೇ ಸಂಕಷ್ಟ ಬಂದಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಜೊತೆಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಶ್ಲೋಕವನ್ನು ಪ್ರತಿದಿನ ಪಠಿಸಿದರೆ ಗುರು ಅನುಗ್ರಹ ಸದಾ ನಿಮ್ಮೊಂದಿಗೆ ಇರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ 2026ರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನೆ ಯಾವಾಗ, 3 ದಿನಗಳ ಆರಾಧನೆಯ ಮಹತ್ವ, ಮಂತ್ರಾಲಯದಲ್ಲಿ ನಡೆಯುವ ವಿಶೇಷ ಸೇವೆಗಳು, ಮನೆಯಲ್ಲಿ ಪೂಜೆ ಮಾಡುವ ಸರಳ ವಿಧಾನ ಹಾಗೂ ಈ ಆರಾಧನೆಯಿಂದ ದೊರೆಯುವ ಫಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಧಾರ್ಮಿಕ ಪೂಜಾ ವಿಧಾನ, ಹಬ್ಬಗಳು ಹಾಗೂ ಭಕ್ತಿ ಮಾಹಿತಿಗಳನ್ನು ಪ್ರತಿದಿನ ಪಡೆಯಲು ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.